ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಮುಂದಿನ ನಾಯಕರು ಸತೀಶ್ ಜಾರಕಿಹೊಳಿ ಅನ್ನೋದು. ಸರ್ ಈ ಅಂತ ಸಂದರ್ಭ ಇದೆಯಾ ಸರ್ ಈಗ? ನೋಡಿ, ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ, PCC ಅಧ್ಯಕ್ಷರ ಹುದ್ದೆನೂ ಖಾಲಿ ಇಲ್ಲ. ಈಗ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ನಮ್ಮೆಲ್ಲರ ನಾಯಕರಾದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ನಮ್ಮೆಲ್ಲರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವ ವಿಷಯಗಳ ಬಗ್ಗೆ ಯಾರು ತುಟಿ ಪಿಟಕ್ ಅನ್ನಬಾರ್ದು ಅಂತೇಳಿ ಹೇಳಿ, ಅದಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಬೇರೆಯವ್ರ ಬಗ್ಗೆ ನಾನು ಹೇಳೋದಿಲ್ಲ. ಇವತ್ತು ಅವರವರಿಗೆ ಬಿಟ್ಟಂಥದ್ದು, ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ನೋಡಿ, ಸಿದ್ದರಾಮಯ್ಯನವರು ಗಟ್ಟಿಮುಟ್ಟಿಯಾಗಿದ್ದಾರೆ. ಇವತ್ತು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಇವತ್ತು ರಾಜ್ಯದ ಜನ ಇವತ್ತು ಖುಷಿಯಾಗಿದ್ದಾರೆ ಅವರ ಆಡಳಿತದಲ್ಲಿ. ಮತ್ತೆ ಅದು ಅವರು ತೀರ್ಮಾನ ಮಾಡುವಂಥದ್ದು. ಅದಕ್ಕೆ ಅವರೇ ತೀರ್ಮಾನ ಮಾಡಬೇಕಲ್ಲ. ನಾನಾಗಲಿ ಮತ್ತೊಬ್ಬರಾಗಲಿ ಅವ್ರು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರ ವೈಯಕ್ತಿಕ ವಿಚಾರ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸರ್, ನೀವು ಹೇಳಿದಂತೆ ಸರಿ, ಖಾಲಿ ಆಗಬಹುದು ಅನ್ನೋ ಕಾರಣಕ್ಕಾಗಿ ಈ ಹೇಳಿಕೆಗಳು ಬರ್ತಾ ಇದಾವೆ. ನೋಡಿ, ಊಹಾಪೋಹಗಳಿಗೆ ಯಾರು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ನಮ್ಮ ರಾಜ್ಯದ ಜನ ನಮಗೆ 5 ವರ್ಷಕ್ಕಾಗಿ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಸುಲಲಿತವಾಗಿ ಅತ್ಯಂತ ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ, ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ವಿರೋಧ ಪಕ್ಷದವರಿಗೆ ದಿಗಿಲಾಗ್ಬಿಟ್ಟಿದೆ, ಹತಾಶರಾಗ್ಬಿಟ್ಟಿದ್ದಾರೆ. ಇವತ್ತು ಬರೀ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜವಾಬ್ದಾರಿ ಏನಿದೆ? ಇವತ್ತು ಜವಾಬ್ದಾರಿಯುತ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಏನು ಸರ್ಕಾರದಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಸಲಹೆ ಸೂಚನೆಗಳು ಕೊಡುವಂಥದ್ದು ಅವ್ರು ಮಾಡಬೇಕು. ಅದು ಮಾಡುವಂಥದ್ದು ಬಿಟ್ಟು ಬರೀ ಇವತ್ತು ಮೊಸರಲ್ಲಿ ಕಲ್ಲು ಹುಡುಕುವಂಥದ್ದು, ಅವರವರಲ್ಲೇ ಕಚ್ಚಾಟ ಮಾಡಿಕೊಳ್ಳುವಂಥದ್ದು. ಇವತ್ತು ವಿರೋಧ ಪಕ್ಷದವ್ರ ಬಗ್ಗೆ ಕರ್ನಾಟಕ ರಾಜ್ಯದ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ, ಅವರಿಗೆ ಅಸಹ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅದನ್ನು ಅವರು ಸುಧಾರಿಸಿಕೊಳ್ಳಲಿ. ಕ್ರಾಂತಿನಿಲ್ಲ ಭ್ರಾಂತಿ ಇಲ್ಲ ಅಂತ ಎಲ್ಲರೂ ಹೇಳಿದ್ದೀವಿ. ಒಂತಲ 3 ದಿವಸದಲ್ಲಿ ನವೆಂಬರ್ ಏನಾಗುತ್ತೆ? ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ, ಆ ಚುನಾವಣೆ ಬಗ್ಗೆ ಚರ್ಚೆ ಇದೆ. ಬಿಹಾರದಲ್ಲಿ ಇಂಡಿಯಾ ಒಕ್ಕೂಟ ಅಲಯನ್ಸ್ ಗೆಲ್ತದೆ. ಇಡೀ ದೇಶದಲ್ಲಿ ಒಂದು ರೀತಿಯ ಪರಿವರ್ತನೆ ಆಗ್ತದೆ. ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಮುಂಬರುವಂಥ ಎಲ್ಲ ಚುನಾವಣೆಗಳು, ಅದು ಬಿಹಾರ ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆ ಈಗ ಮತ್ತೆ ರಾಹುಲ್ ಗಾಂಧಿಯವರ ಬಿರುಗಾಳಿ ಇದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ನೋಡಿ, ಯಾವ ಚುನಾವಣೆಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ದಿನ ಒಂದು ಚುನಾವಣೆಗಳು ಬರ್ತವೆ. ಬಿಹಾರ ಚುನಾವಣೆ ಆಗಿದ್ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆದಮೇಲೆ GBA ಚುನಾವಣೆ ಬರ್ತದೆ. ಈ ಚುನಾವಣೆ ಆದಮೇಲೆ ಕೇರಳ ಚುನಾವಣೆ ಬರ್ತದೆ. ಕೇರಳ ಚುನಾವಣೆ ಆದಮೇಲೆ ತಮಿಳುನಾಡು ಚುನಾವಣೆ ಬರ್ತದೆ. UP ಚುನಾವಣೆ ಮುಂದೆ ಬರ್ತದೆ. ಅಂದರೆ ಚುನಾವಣೆಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಅದಕ್ಕೆ ಇದಕ್ಕೆ ಒಂದು ರೀತಿಯಲ್ಲಿ ಕೋರಿಲೇಟ್ ಮಾಡುವಂಥದ್ದು ಅದು ನಿಮಗೆ ಬಿಟ್ಟಂಥದ್ದು. ನಾಯಕತ್ವ ಬದಲಾವಣೆ ಇಲ್ಲ ಅಂತ ನೋಡಿ, ಈಗಾಗಲೇ ನಾನು ಈ ವಿಷಯದ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ವರಿಷ್ಠರ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ, ಅಷ್ಟೇ. ಸರ್, ಈಗ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಅನ್ನುವಂತಹ ವಿಚಾರವನ್ನ ವಿಪಕ್ಷಗಳು ಹೇಳ್ತಾ ಇದೆ ಸರ್. ನಿಮ್ಮದೇ ಪಕ್ಷದವರು ನೆನೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರೆ, ಹಿಂದೆ ಸಾಕಷ್ಟು ಜನ ಮಾತಾಡಿರುವಂಥದ್ದು. ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಕಂಟೆಸ್ಟಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವರೇ ಸ್ಪಷ್ಟೀಕರಣ ಕೊಡಬೇಕು, ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಇಷ್ಟೆಲ್ಲ ನಿಮ್ಮ ಸಚಿವರು ಶಾಸಕರು ಇಷ್ಟೆಲ್ಲ ಮಾತಾಡ್ತಾ ಇದ್ರು, ಹೈಕಮಾಂಡ್ ಯಾಕೆ ಸರ್ ಮೌನ ಹೇಳಿದೆ? ಹೈಕಮಾಂಡ್ದವರು ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ. ಈಗಾಗಲೇ ಅತ್ಯಂತ ಖಡಕ್ಕಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ವಿಷಯದ ಬಗ್ಗೆ ಯಾರು ತುಟಿ ಪಿಟಕ್ ಅನ್ನಬಾರ್ದು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳಿದ್ದಾರೆ, ಅಷ್ಟೇ. ಚರ್ಚೆ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ಮನವಿ ಇದೆ ನಮ್ಮ ಸಹೋದ್ಯೋಗಿಗಳಿಗೆ, ಈ ವಿಷಯದ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ.
ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ಕೊಟ್ಟರೆ ಸರಿಯಾಗುತ್ತೆ. ಸ್ಪಷ್ಟವಾಗಿ ಹೇಳಿದ್ದೆ, ಇನ್ನೂ ಯಾವ ರೀತಿಯಲ್ಲಿ ಹೇಳಬೇಕು ಹೇಳಿ? ಸತೀಶ್ ಜಾರಕಿಹೊಳಿ ಅವರು ಅದನ್ನೇ ಹೇಳಿದ್ರು, ಹೈಕಮಾಂಡ್ ಅವ್ರ ತೀರ್ಮಾನ ಹೇಳ್ಬಿಡಿ ಅಂತ ನಿರ್ಧಾರ ಏನು? ನೋಡಿ, ಈಗಾಗಲೇ ಹೇಳಿದ್ದಾರೆ, ದಿನೇ ದಿನ ಹೈಕಮಾಂಡ್ ಹೇಳ್ಬೇಕಾ? ಸರ್ ಇವಾಗ ಯತೀಂದ್ರ ಅವರು ಹೇಳಿರುವಂಥದ್ದು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ರಾಜಕೀಯ ಘಟ್ಟದಲ್ಲಿದ್ದಾರೆ. ಸೊ ಅದನ್ನ ಸಿದ್ಧಾಂತ ವಿಚಾರ ಸೇರಿದ್ರೆ ಅವನ್ನೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರು ನೋಡಿ, ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ. ಇವತ್ತು ಯತೀಂದ್ರ ಅವರು ಅಭಿಪ್ರಾಯ ಹೇಳಿರ್ಬೋದು ಇವತ್ತು, ಆದರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೇ ಹೇಳಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ಸರಿಯಲ್ಲ. ಸರ್ ಇನ್ನೊಂದು, ಈಗ ಪ್ರಮುಖವಾಗಿ ಅಂತ ಸಂದರ್ಭ ಏನಾದ್ರು ಬಂದ್ರೆ ಲಿಂಗಾಯತ ಸಮುದಾಯನೂ ಕೂಡ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಚಾರಣೆ ಏನಾದ್ರು ಇದೆಯಾ? ನೋಡಿ, ರಾಜ್ಯ ನಾಯಕತ್ವ ಯಾವುದೇ ಜಾತಿ ಮತ ಪಂಥದ ಆಧಾರದ ಮೇಲೆ ನಿರ್ಧಾರ ಆಗೋದಿಲ್ಲ. ಇವತ್ತು ವರಿಷ್ಠರು ಎಲ್ಲ ಸಮುದಾಯದವರ ಅಭಿಪ್ರಾಯವನ್ನು ತೆಗೆದುಕೊಂಡು ಇವತ್ತು ಯಾರು ನಾಯಕರಾಗಬೇಕು ಅನ್ನೋಂಥದ್ದು ಸಮಯ ಬಂದಾಗ ಮುಂದಿನ ದಿನಮಾನಗಳಲ್ಲಿ 2028ಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ತೀರ್ಮಾನವನ್ನು ಮಾಡ್ತಾರೆ. ಅಲ್ಲಿವರೆಗೂ ಯಾವುದೇ ಬದಲಾವಣೆ ಇಲ್ಲ. ನೋಡಿ, ಈಗ ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ಇದು ಅಪ್ರಸ್ತುತ ಅಂತೇಳಿ ಹೇಳಿ ಮತ್ತೆ ನೀವು ಅದೇ ಕೇಳ್ತೀರಿ. ಈಗ ನಿಮ್ಮಲ್ಲಿ ನವೆಂಬರ್ ಕ್ರಾಂತಿ ಆಗ್ಬೋದು ಅಂತ ವಿಪಕ್ಷಗಳು ನೀವೇ ನೋಡ್ತಾ ಇದ್ದೀರಿ, ವಿಪಕ್ಷಗಳು ಕೂಡ ಪ್ಲಾನ್ ಮಾಡ್ಕೊಂಡು ಕೂತಿದ್ದಾರೆ, ನಮ್ದೊಂದು ಗೇಮ್ ಆಡ್ಬೋದು ಈ ಟೈಮಲ್ಲಿ. ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ, ಏನಾದ್ರೂ ಗೊಂದಲಗಳಾಗ್ಬೋದು, ತಿರುಕನ ಕನಸು ಕಾಣ್ತಾರೆ. ಈಗ ಭ್ರಮ ನಿರಸನಗೊಂಡಿದ್ದಾರೆ, ಕೇಂದ್ರದಲ್ಲೂ ಅವರು ದುರ್ಬಲ ಆಗ್ತಾ ಇದ್ದಾರೆ. ಈ ಮತ್ತೆ ಮುಂದೆ ರಾಜ್ಯದಲ್ಲೂ ನಾವು ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದ ಕಾರಣ ಅವ್ರಿಗೆ ಯಾವುದೇ ರೀತಿಯ ಭರವಸೆ ಉಳಿದಿಲ್ಲ. ನಮ್ಮಲ್ಲೇ ಏನಾದರೂ ಒಂದು ಗಲಿಬಿಲಿಯಾಗಿ ನಮ್ಮಲ್ಲೇ ಅಭಿಪ್ರಾಯ ಭೇದಗಳು ಬಂದು ಏನೋ ಆಗ್ಬೋದು ಅನ್ನುವಂಥ ಒಂದು ಏನೋ ಅವರು ಕನಸು ಕಾಣ್ತಾ ಇದ್ದಾರೆ. ಯಾವತ್ತಿಗೂ ಆಗೋದಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಇವತ್ತು ಸಮಯ ಬಂದಾಗ ಮತ್ತೆ ಪುನಃ ಏನೋ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ದರೂ ಒಂದು ಪರಿವಾರದಲ್ಲಿದೆ, ಒಂದು ಅಣ್ಣ ತಮ್ಮಂದಿರಲ್ಲಿದೆ, ಅದೆಲ್ಲವನ್ನು ಸರಿಪಡಿಸ್ಕೊಂಡು ಮತ್ತೆ ಇವತ್ತು ನಾವು ಕರ್ನಾಟಕ ರಾಜ್ಯವನ್ನು ಮುನ್ನಡೆಸುವಂಥ ರೀತಿಯಲ್ಲಿ ಇವತ್ತು ಅಧಿಕಾರಕ್ಕೆ ಬರ್ತೀವಿ. RSSನ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಈಗ ಅವರೆಲ್ಲ ಮುಗಿದಿದ್ದಾರೆ. ಈಗಾಗಲೇ ನಾನು ಹೇಳಿದ್ದೇನೆ, ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ, ಅವರ ಪರಿವಾರದ ಬಗ್ಗೆ ಅತ್ಯಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥವರಿಗೆ ಅವ್ರ ಬಗ್ಗೆ ಟೀಕೆ ಮಾಡಲಿ, ಅದಕ್ಕೆ ಖಂಡನೆ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನುವಂಥ ಮಾತು ಪ್ರತಿಪಕ್ಷದವರು ಹೇಳಬೇಕಾಗಿತ್ತು. ಇವತ್ತು ದುರದೃಷ್ಟ, ಅವರಿಗೆ ಪ್ರಚೋದನೆ ಕೊಡುವಂಥ ಕೆಲಸ ಅವ್ರೇನು ಮಾಡ್ತಾ ಇದ್ದಾರೆ, ಅದು ಖಂಡನೀಯವಾಗಿದೆ. ಸರ್ಕಾರ ಯಾಕೆ ಸರ್ RSS ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಿಲ್ಲ? ಸರ್ಕಾರ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, RSS ಏನು ನಿಷೇಧ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೇ ಹೇಳ್ಕೊಳ್ತಾ ಇದ್ದಾರೆ. ಅವ್ರಿಗೇನಾಗಿದೆ ಅಂದರೆ ಜನರ ಭಾವನೆಗಳನ್ನು ಕೆರಳಿಸಬೇಕು, ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಬೇಕು ಅನ್ನೋಂಥದ್ದು BJPಯ ಹುನ್ನಾರ. ಹೀಗಾಗಿ ಈ ರೀತಿಯ ಒಂದು ಊಹಾಪೋಹ, ಈ ರೀತಿಯ ಒಂದು ಅಪಪ್ರಚಾರ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ರಾಜ್ಯದ ಜನರಿಗೆ ವಿನಂತಿ ಇದೆ, ನಾವೆಲ್ಲ ಸಹೋದರರಿದ್ದೀವಿ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಬಾಯಿ ಅನ್ನುವಂಥ ರೀತಿಯಲ್ಲಿ ಸಾಮರಸ್ಯದಿಂದ, ಸದ್ಭಾವನೆಯಿಂದ ನಾವೆಲ್ಲರೂ ಒಟ್ಟಾಗಿ ಹೋಗೋಣ. ಇವತ್ತು ಪ್ರತಿಪಕ್ಷದವರ ಕೋಮುವಾದಿ ಶಕ್ತಿಗಳ ಯಾವುದೇ ಪ್ರಚೋದನೆಗೆ ಒಳಪಡದೆ ಇವತ್ತು ನಾವೆಲ್ಲ ಮುಂದೆ ಹೋಗೋಣ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲ ಧರ್ಮಗಳು ಶ್ರೇಷ್ಠ ಧರ್ಮಗಳಾಗಿದ್ದಾವೆ. ಇವತ್ತು ಏನು ಹೇಳ್ತಾರೆ, ಸ್ವಧರ್ಮದಲ್ಲಿ ನಂಬಿಕೆ ಇಟ್ಕೊಂಡು ಅನ್ಯ ಧರ್ಮೀಯರ ಬಗ್ಗೆ, ಅವರ ಒಂದು ಗುರುಗಳ ಬಗ್ಗೆ, ಪ್ರವಾದಿಗಳ ಬಗ್ಗೆ ಗೌರವವನ್ನು ಇಟ್ಕೊಂಡು ಇವತ್ತು ನಾವೆಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ನಮ್ಮ ದೇಶ ಬಹುಸಂಸ್ಕೃತಿ ಇರುವಂಥ ಒಂದು ದೇಶ, ಬಹುಭಾಷಾ ದೇಶ. ಇವತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಇವತ್ತು ಸೇವೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧವಾಗಿದೆ.
ನಾವೆಲ್ಲ ಆ ತತ್ವಾದರ್ಶಗಳಿಗೆ ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.